ನಮಸ್ಕಾರ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಇಚ್ಛೆಗಳು ಯಾವುದೇ ಆಸೆಗಳಿರಲಿ ಅವೆಲ್ಲ ಈಡೇರ್ಲಿ ಅಂತ ನಾನು ಕರ್ನಾಟಕ ಸಾಂಸ್ಕೃತಿಕ ಸಂಘದ ಪರವಾಗಿ ನಿಮ್ಗೆಲ್ಲರಿಗೂ ಕೇಳ್ಕೊಳ್ತೇನೆ. ಹೊಸ ವರ್ಷ ಶುರುವಾಗಿದೆ. ಅಂತ ಹೇಳಿದ್ರೆ ನಾವು ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಸಂಘದಿಂದ ಏನೇನ್ ಕಾರ್ಯಕ್ರಮ ನಾವು ತರ್ತಾ ಇದೀವಿ ಅನ್ನೋದನ್ನ, ಅಂದ್ರೆ ಹೊಸ ವರ್ಷ ಹೊಸತನ ಕಾರ್ಯಕ್ರಮಗಳು ಇರ್ಬೋದು, ಪ್ರತಿ ವರ್ಷ ನಡೆಯುವಂತ ಕಾರ್ಯಕ್ರಮಗಳಾದ್ರೂ ಅದರಲ್ಲಿ ಹೊಸತನವನ್ನು ತರ್ತಾ ಇದೀವಿ ಅಂತ ಹೇಳ್ಬೋದು. ಒಂದು ಧ್ಯೇಯ ಇಟ್ಕೊಂಡಿದೀವಿ. ಈ ಪ್ರಯಾಣವನ್ನು ಮುಂದುವರಿಸಲು ನಮ್ಗೊಂದು ಇವೆಲ್ಲ ಹೊಸ ಅವಕಾಶಗಳು ನೀಡ್ತಾ ಇದೆ. ಅದಕ್ಕೆಲ್ಲ ನಿಮ್ಮ ಸಹಕಾರ, ಅಂದ್ರೆ ಏನ್ ಹೇಳ್ತಾರಲ್ಲ, ಅನ್ವೇವರಿಂಗ್ ಸಪೋರ್ಟ್ ಅಂಡ್ ಕಮಿಟ್ಮೆಂಟ್ ಟು KCA, ಆ ಒಂದು ನಮ್ಮನ್ನ ಹುರಿದುಂಬಿಸಿ ಕೆಲಸ ಮಾಡಕ್ಕೆ ನಮ್ಗೆ ಪ್ರೇರಣೆ ಕೊಡ್ತದೆ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವು KCA ಬೋರ್ಡ್ ನಾವು ಬಹಳ ಉತ್ಸುಕರಾಗಿದ್ದೇವೆ ಕೆಲಸ ಮಾಡಲು. ಪ್ರತಿಯೊಂದು ಇವೆಂಟ್ ತರಲು, ಇವೆಂಟ್ಸ್ ಅಂತ ಹೇಳಿದ್ರೆ ಅದು ಮನರಂಜನೆಗಿರ್ಬೋದು, ನಮ್ಮ ಕನ್ನಡ ಸಮುದಾಯ ಅಂದ್ರೆ ಸದರ್ನ್ ಕ್ಯಾಲಿಫೋರ್ನಿಯಾ ರೀಜನ್ ಅಲ್ಲಿ ಇರುವಂತ ಎಲ್ಲರನ್ನು ಒಗ್ಗೂಡಿಸಿ ಒಂದು ಸಮುದಾಯವನ್ನು ಒಟ್ಟಿಗೆ ತರುವಂತ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಅದು ಮನರಂಜಿಸಂತ ಹೇಳಿದೆ ನಾನು. ಹೆಲ್ತ್ ರಿಲೇಟೆಡ್ ಇರ್ಬೋದು, ಮತ್ತೆ ಹಲವಾರು ಹೊಸ ಹೊಸ ವಿಚಾರಗಳನ್ನ ಹೊಂದಿರುವಂತ, ಅಂದ್ರೆ ನಮ್ಗೆ ಒಂದು ಇದು ಕುಡ್ ಬಿ ಎಜುಕೇಶನ್ ಆಲ್ಸೋ, ಅದು ಕೂಡ. ಆಮೇಲೆ ಯೂತ್ ಎಂಪವರ್ಮೆಂಟ್, ಅಂದ್ರೆ ನಮ್ಮ ಯೂತ್ ಕಮಿಟಿ ಅವರನ್ನ ಮುಂದೆ ಬೆಳೆಸುವಂಥದ್ದು, ಅವರಿಂದ ಕಾರ್ಯಕ್ರಮಗಳನ್ನು ಕೊಡುವಂಥದ್ದು, ಅದು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇಷ್ಟು ಹೇಳಿ ಇವತ್ತಿನ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳು ಏನು ಅನ್ನೋದನ್ನ ಒಂದು ಈಗ ನಾವು ವರ್ಷ ಶುರುವಾದಂಗೆ ದ ಫಸ್ಟ್ ಪ್ರೋಗ್ರಾಮ್ ನಮ್ದು KCA ಸೋಷಿಯಲ್ ಪ್ರೋಗ್ರಾಮ್ ಅಂತೇಳಿ, ಅದರಲ್ಲಿ ಕಾರ್ಡ್ಸ್ ಪ್ರೋಗ್ರಾಮ್ ಇದೆ. ಅಂದ್ರೆ ಪೋಕರ್ ಇರ್ಬೋದು, ಮತ್ತೆ ಅದ್ರ ಫ್ಲೈಯರ್ ಎಲ್ಲ ನಾವು ಕಳಿಸಿದೀವಿ. ಮುರಳಿ BL ಅವರು ನಡೆಸ್ಕೊಡ್ತಾ ಇದ್ದಾರೆ. 2 ಕಡೆ ಇದೆ ಇದು. ಒಂದು ಇರ್ವೈನ್ ಮತ್ತೆ ಇನ್ನೊಂದು ವ್ಯಾಲಿಯಲ್ಲಿ 1000 ವರ್ಕ್ಸ್ ಅಲ್ಲಿ ನಡೀತಿದೆ. ಫ್ಲೈಯರ್ ನಿಮ್ ಮುಂದೆ ಕಾಣಬಹುದು, ಈಗ ಕಾಣ್ತಾ ಇದೆಲ್ಲ. ಸೊ ಡೀಟೇಲ್ಸ್ ಎಲ್ಲ ಇದೆ. ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಮುರಳಿ BL ಅವರಿಗೆ ಕಳಿಸಿ. ಸೊ ರಿಜಿಸ್ಟ್ರೇಷನ್ ಡೇಟ್ ಕೂಡ ನಾಳೆ, ಇನ್ನೊಂದ್ 2 ದಿವಸದಲ್ಲಿ ರಿಜಿಸ್ಟ್ರೇಷನ್ ಕೂಡ ಮುಗಿಯೋದ್ರಲ್ಲಿದೆ. ಸೊ ಆದಷ್ಟು ಜಾಯ್ನ್ ಆಗಿ. ಸೊ ಇದು ನಮ್ದು ಮೊದಲ ಕಾರ್ಯಕ್ರಮ. ಅದಾದ್ಮೇಲೆ ನಾವು ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಇಟ್ಕೊಂಡಿದ್ದೇವೆ. ಅದು ಫೆಬ್ರವರಿ 10ಕ್ಕೆ. ತಪ್ಪದೆ ನೀವು ಅದು ಕೂಡ ಭಾಗವಹಿಸಿ. ಅರವಿಂದ್ ರಾಮಸ್ವಾಮಿ ಅವರು ಅದನ್ನ ನಡೆಸ್ಕೊಡ್ತಾರೆ. ಅವರಿಂದ ಏನಾದ್ರು ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಅದ್ರ ಬಗ್ಗೆ ಅವರು ಕೂಡ ಇದ್ದಾರೆ ಇವತ್ತು, ಅವರು ಕೂಡ ಮಾತಾಡ್ತಾರೆ. ನೆಕ್ಸ್ಟ್ ಅಂತಾಕ್ಷರಿ. ನಾವು ಅದ್ರ ಮುಂಚೆ ಹೈಕಿಂಗ್ ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ಶುರು ಮಾಡಿದ್ದೇವೆ. ಹೈಕಿಂಗ್ ನಾವು 3 ರೀಜನ್ ಅಂತ ಹೇಳ್ಬೋದು. ಆರೆಂಜ್ ಕೌಂಟಿ ರಾಜ್ ಭಾಗವತ್ ಅವರು ಲೀಡ್ ಮಾಡ್ತಾರೆ ಇಲ್ಲಿ. ಅಲ್ಲಿಂದ ಜನವರಿ 28 ದಟ್ ಈಸ್ ದ ಫಸ್ಟ್ ಹೈಕಿಂಗ್. ಇದರ ಡೀಟೇಲ್ಸ್ ಏನು, ಲೊಕೇಶನ್ ಡೀಟೇಲ್ಸ್ ಎಲ್ಲ ನಾವು ಕಳಿಸ್ತೀವಿ ಆಮೇಲೆ. ಮತ್ತೆ ಅದೇ ಕಮ್ಯುನಿಕೇಶನ್ ಚಾನಲ್ ಅಲ್ಲೂ ನೋಡ್ಬೋದು ನಿಮ್ಗೆ. ಮತ್ತೆ ಇನ್ನೊಂದು ಈಟನ್ ಕ್ಯಾನಿಯನ್ ಫೆಬ್ರವರಿ 10ಕ್ಕೆ, ಮತ್ತೆ ಫೆಬ್ರವರಿ 17ಕ್ಕೆ ನಾವು ವ್ಯಾಲಿ ಸೈಡ್ ರಾಕಿ ಪೀಕ್ ಅಂತ ಇದೆ, ಅದು ಕುಮಾರ್ ಶಿವಸ್ವಾಮಿ ಅವರು ನಡೆಸ್ಕೊಡ್ತಾರೆ. ಸೊ ಹೀಗಿದೆ. ಮತ್ತೆ ಸ್ವಲ್ಪ ಅದರಲ್ಲಿ ಏನಾದ್ರು ಡೇಟ್ಸ್ ಚೇಂಜ್ ಆಯ್ತು ಅಥವಾ ಲೊಕೇಶನ್ ಚೇಂಜ್ ಆಯ್ತು ಅನ್ನೋದನ್ನ ನಾವು ನಮ್ಮ ಕಮ್ಯುನಿಕೇಶನ್ ಚಾನಲ್ಸ್ ಅಥವಾ ಇಮೇಲ್ ಮೂಲಕನೂ ಕೂಡ ತಿಳಿಸ್ತೇವೆ. ಇಷ್ಟಲ್ಲದೆ ನಮ್ಮ ಅಂತ್ಯಾಕ್ಷರಿ ಅದೊಂದು ಕಾರ್ಯಕ್ರಮವನ್ನ ನಾವು ಕಳೆದ ವರ್ಷ ಇದಾದಾಗ ನಾವು ಸ್ಟಾರ್ಟ್ ಮಾಡಿದ್ವಿ, ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಸ್ಥಗಿತವಾಗಿತ್ತು. ಮತ್ತೆ ಈಗ ನಾವು ಅಂತ್ಯಾಕ್ಷರಿ ಫೆಬ್ರವರಿ 14 ಆ ತರ ಪ್ರೇಮಿಗಳ ದಿನ ಅಂತ ಅನ್ಕೊಂಡು ನಾವು ಶುರು ಮಾಡ್ತಾ ಇದ್ದೇವೆ. ಶ್ರೀಧರ್ ರಾಜಣ್ಣ ಅವ್ರು ನಡೆಸ್ಕೊಡ್ತಾರೆ. ಅದು ಹೇಗಿರುತ್ತೆ ಅಂದ್ರೆ ಆ ಫಾರ್ಮೆಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಅದ್ರ ಬಗ್ಗೆನು ನಮ್ಮ ಏನಂತ ಹೇಳಿದ್ರೆ
ಸೆಲೆಬ್ರಿಟೀಸ್ ಬರುವಂತದ್ದು ಇದೆ. ಒಂದೊಂದು ಕಾರ್ಯಕ್ರಮಗಳಲ್ಲಿ ನಾವು ಸೆಲೆಬ್ರಿಟಿ ಸಿಂಗರ್ ಇರ್ಬೋದು ಅಥವಾ ಯಾವುದೋ ಸೆಲೆಬ್ರಿಟಿ ಹೂ ಇಸ್ ಕನೆಕ್ಟೆಡ್ ವಿತ್ ಫಿಲ್ಮ್ ಆರ್ ಕನ್ನಡ ಇದಕ್ಕೆ ಸಂಬಂಧಪಟ್ಟವರು ಈ ಕಾರ್ಯಕ್ರಮಗಳಲ್ಲಿ ಗುರುವಾರ ನಡೆಯುತ್ತೆ. ಇದು ಬರುವಂತ ನಾವು ತರ್ತೇವೆ ಅಂತ ಒಂದು ಮಾಡ್ಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ಮತ್ತೆ ಸಂವಾದಗಳು ನಡೆಯುತ್ತೆ. ನಮ್ಮ ನೆಕ್ಸ್ಟ್ ವಾರ ಒಂದು ಸಂವಾದ ಇದೆ. ಕಾಂತಾರ ಮೂವಿಯಲ್ಲಿ ವರಹ ರೂಪಂ ಒಂದು ಸಾಂಗ್ ಎಲ್ಲ ಬರೆದವರು. ಸುಮಾರು ತುಳು ಮತ್ತೆ ಕೆಲವು ಕನ್ನಡ ನಾಟಕಗಳು ಕೂಡ ಇದು ಮಾಡಿದ್ದಾರೆ. ಮತ್ತೆ ಪ್ರಾಥಮಿಕ ಶಾಲೆ ಕಾಸರಗೋಡು, ಅದರ ಬಗ್ಗೆ ಪ್ರಾಥಮಿಕ ಶಾಲೆ ಅದರಲ್ಲೂ ಕೂಡ ಅವ್ರ ಹಾಡುಗಳೆಲ್ಲ ಬರ್ದಿದ್ದಾರೆ. ಶಿಶಿರಾಜ್ ಕಾವೂರ್ ಅವ್ರ ಬಗ್ಗೆ ಅವ್ರದೊಂದು ಸಂವಾದ ಇರುತ್ತೆ. ಇದೇ ತರ ನಮ್ಮ ಈ ತಿಂಗಳಲ್ಲಿ ಒಂದೊಂದು ಸಂವಾದಗಳು ಈ ನಿಮ್ಮಲ್ಲಿಗ ಕನ್ನಡ ಕೂಟದಲ್ಲಿ ನಡೆಯುತ್ತೆ. ಇಷ್ಟಲ್ಲದೆ ನೀವೆಲ್ಲರೂ ಎದುರು ನೋಡ್ತಿರುವಂತ ನಮ್ಮ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೋಗ್ರಾಮ್ ನಾಟಕೋತ್ಸವ. ಅದ್ರ ಬಗ್ಗೆ ನಮ್ಮ ಇವರು ಮಹೇಶ್ ಅವರು ಇದ್ದಾರೆ, ಅವ್ರು ನಡೆಸ್ಕೊಡ್ತಾರೆ, ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ನೆಕ್ಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ನಡೆಸ್ತೇವೆ. ಅದನ್ನ ನಮ್ಮ ಇವರು ದಿವ್ಯಾನಂದ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಅದಲ್ಲದೆ ಯುಗಾದಿ ಇದೆ. ಯುಗಾದಿ ಏಪ್ರಿಲ್ ಇದ್ರಲ್ಲಿ ನಡೆಯುತ್ತೆ. ಅವಾಗ ನಾವು ಜನರಲ್ ಬಾಡಿ ಮೀಟಿಂಗ್ ಮತ್ತೆ ಅದನ್ನ ಜನರಲ್ ಬಾಡಿ ಮೀಟಿಂಗ್ ಅಲ್ಲದೆ ಸ್ಪೆಷಲ್ ಇನ್ವೈಟೆಡ್ ಒಂದು ಕನ್ಸರ್ಟ್ ಇರ್ಬೋದು, ಏನೋ ಒಂದು ಕಾರ್ಯಕ್ರಮವನ್ನು ತರ್ತಾ ಇದ್ದೇವೆ. ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್. ಮೋರ್ ಡೀಟೇಲ್ಸ್ ವಿಲ್ ಫಾಲೋ. ಅದಲ್ಲದೆ ಮತ್ತೆ ಸ್ಪೆಷಲ್ ಈ ಸತಿ ವನವಿಹಾರೋತ್ಸವ ಇದೆ. ಅದನ್ನ ನಮ್ಮ ಮುರಳಿಯವರು ನಡೆಸ್ತಾರೆ. ನೋಡ್ಬೇಕದು. ವಿ ಆರ್ ಸ್ಟಿಲ್ ವರ್ಕಿಂಗ್. ದಟ್ ಈಸ್ ಆಲ್ಸೋ ಇಟ್ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಯೂನಿಕ್. ನಾವು ಎಂದೂ ಮಾಡಿಲ್ಲ. ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್. ನೆಕ್ಸ್ಟ್ ಯೂತ್ ಕಮಿಟಿ, ಅದ್ರ ಬಗ್ಗೆ ನಾನು ಆಲ್ರೆಡಿ ಸುಷ್ಮಾ ಚಾರ್ ಅವರು ಲೀಡ್ ಮಾಡಿ ನಮ್ಮ ಯೂತ್ ಕಮಿಟಿ ಕೋಆರ್ಡಿನೇಟರ್ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಅವರೊಂದಿಗೆ ಯೂತ್ ಕಮಿಟಿ ಪ್ರೆಸಿಡೆಂಟ್ ಕೂಡ ಇದ್ದಾರೆ. ನಾವು ಅದನ್ನ ನೀವು ಈ ಕಾರ್ಯಕ್ರಮದಲ್ಲಿ ಮುಂದೆ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಹೇಳಿದೆ. ಆದ್ರೆ ಒಂದು ಮಹತ್ವದ ಒಂದು ವಿಚಾರ ಏನಂದ್ರೆ ನಾವು ಒಂದು ಬದಲಾವಣೆ ಅಂತ ಹೇಳ್ಬೋದು. ಆ ಬದಲಾವಣೆ ತರಬೇಕಾಗಿದೆ. ಏನಂತ ಹೇಳಿದ್ರೆ ಮೆಂಬರ್ಶಿಪ್ ಏನ್ ಫೀಸ್ ಏನಿದೆಯಲ್ಲ ಅದ್ರದನ್ನ ಅಂದ್ರೆ ಸದಸ್ಯತ್ವನ್ನ ಇನ್ಕ್ರೀಸ್ ಅಂದ್ರೆ ಆ ವಾರ್ಷಿಕ ಸದಸ್ಯತೆ ಅದರ ಶುಲ್ಕ ಹೆಚ್ಚಳ ಆಗ್ತದೆ. ಅದನ್ನ ನಮ್ಮ ಪ್ರಸ್ತುತ ಮಂಡಳಿ ಬೋರ್ಡ್ ಮತ್ತು ಎಲ್ಲರೂ ಕೂಡ ಯುನಾನಿಮಸ್ ಆಗಿ ಒಂದು ಫೀಸ್ ಅನ್ನು ನಿರ್ಧಾರ ಮಾಡಿದ್ದೇವೆ. ಇದು ನಾವು ಎಲ್ಲಾ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಇನ್ಕ್ರೀಸ್ ಮಾಡಿರೋದು. ಯಾಕಂದ್ರೆ ನೋಡ್ತಿದ್ದೀರಾ, ಇನ್ಫ್ಲೇಷನ್ ಎಲ್ಲಾ ಕ್ಷೇತ್ರದಲ್ಲಿ ಅಂದ್ರೆ ಯಾವುದು ಫುಡ್ ಆಗ್ಲಿ, ಆಡಿಟೋರಿಯಂ ಆಗ್ಲಿ ಎಲ್ಲದರಲ್ಲೂ ಕೂಡ ಹೆಚ್ಚುತ್ತಿದೆ. ಅಂದ್ರೆ ಎಲ್ಲದನ್ನು ಕಾಸ್ಟ್ ಇನ್ಕ್ರೀಸ್ ಆಗಿದೆ. ಸೊ ಈ ನಿರ್ಧಾರವನ್ನು ನಾವು ಲಘುವಾಗಿ ಏನು ತೆಗೆದುಕೊಂಡಿಲ್ಲ. ಈ ಬದಲಾವಣೆ ಪರಿಣಾಮ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ಬೋದು. ನಾವು ನಮ್ಮ ಸದಸ್ಯರಾದ ನೀವು ನಿಮ್ಮ ಸೇವೆಗೆ ನಾವಿರೋದು. ನಿಮ್ಮ ಗುಣಮಟ್ಟನ ಹೆಚ್ಚಿಸ್ಬೇಕು, ಮತ್ತೆ ವ್ಯಾಪ್ತಿ ಮತ್ತೆ ಅದನ್ನ ಅಂದ್ರೆ ಈ ಶುಲ್ಕ ಜಾಸ್ತಿ ಮಾಡಿದ್ರಿಂದ ನಾವು ಅದನ್ನ ಯಾವ ತರ ಒಳ್ಳೆ ಸರ್ವಿಸ್ ಕೊಡ್ಬೇಕು ಅಂತ ನಾವು ಇದ್ದೇವೆ. ಅಂದ್ರೆ ಒಳ್ಳೆ ಪ್ರೋಗ್ರಾಮ್ಸ್ ಆಗ್ಲಿ ಇದೆ ಆ ತರ. ಸೊ ಅದರಿಂದ ಒಳ್ಳೆ ಮನರಂಜನಾ ಕಾರ್ಯಕ್ರಮ ಆಗ್ಬೋದು. ಆಮೇಲೆ ನಮ್ಮ ಆಪರೇಷನ್ಸ್ ಸಸ್ಟೈನ್ ಆಗ್ಲಿಕ್ಕೋಸ್ಕರ, ಸೊ ಲೈಕ್ ಐ ಸೆಡ್ ರೈಸಿಂಗ್ ಆಪರೇಷನಲ್ ಕಾಸ್ಟ್, ಮತ್ತೆ ನಮ್ಮ ಸಂಘ ಸ್ಟೆಬಿಲಿಟಿ ಆಫ್ ಅವರ್ ಆರ್ಗನೈಸೇಷನ್ ಆಲ್ಸೋ ಡಿಪೆಂಡ್ ಆನ್ ಫಿನಾನ್ಷಿಯಲ್ ಇದು. ಸೊ ಆ ನೀಡಿಗೋಸ್ಕರವಾಗಿ ನಾವು ಇದನ್ನ ಇನ್ಕ್ರೀಸ್ ಮಾಡಿದ್ದೇವೆ. 30 ವರ್ಷಗಳಲ್ಲಿ ಆಗಿರ್ಲಿಲ್ಲ. ಕಳೆದ ವರ್ಷ ಮಾಡ್ಬೇಕು ಅಂತ ಒಂದು ಲಾಸ್ಟ್ ಬೋರ್ಡ್ ಅಲ್ಲಿ ನಿರ್ಧಾರ ಆಗಿತ್ತು. ಬಟ್ ನಾವು ಸುವರ್ಣ ಮಹೋತ್ಸವ ಇರೋದ್ರಿಂದ ಕಾರಣಕ್ಕಾಗಿ ಅದು ಆಗ್ಲಿಲ್ಲ. ಬಟ್ ಈ ವರ್ಷ ನಮ್ಗೆ ಬೇರೆ ಯಾವ ಕಾರಣಗಳು ಅಂದ್ರೆ ಇದೆಲ್ಲ ವೆಚ್ಚಗಳು ಜಾಸ್ತಿ ಆಗಿರೋದ್ರಿಂದಾಗಿ ನಾವು ಈ ತರ ಮಾಡಿದ್ದೇವೆ. ಮತ್ತೆ ನಮ್ಮ ಪ್ರಭಾವವನ್ನು ವಿಸ್ತರಿಸಬೇಕು ಅಂತೇಳಿ, ಅಂದ್ರೆ ನಮ್ಮ ಕಮ್ಯುನಿಟಿ ಏನಿದೆ ಎಲ್ಲಾ ಕಡೆ 100 miles ರೇಂಜ್ ಅಲ್ಲಿ ಇರೋದ್ರಿಂದಾಗಿ ವಿ ಹ್ಯಾವ್ ಟು ಕವರ್. ಸೊ ಡಿಫ್ರೆಂಟ್ ರೀಜನ್ಗೂ ನಾವು ಅಲ್ಲಲ್ಲೇ ಕಾರ್ಯಕ್ರಮಗಳು ಮಾಡಬೇಕು. ಸೊ ದೋಸ್ ಥಿಂಗ್ಸ್ ಆಲ್ಸೋ ವಿ ಆರ್ ಕೈಂಡ್ ಆಫ್, ಸೊ ದಿಸ್ ವುಡ್ ಹೆಲ್ಪ್. ಸೊ ಇಷ್ಟು ಹೇಳಿ ನಾನು ನಮ್ಮ ಬೋರ್ಡ್ ಡೈರೆಕ್ಟರ್ಸ್ ಇದ್ದಾರೆ,
ನೆಕ್ಸ್ಟ್ ನಮ್ಮ ದಿವ್ಯಾನಂದ್ ನಮ್ಮ ಟ್ರೆಷರರು ಅವರು ಒಂದಿಷ್ಟು ಮಾತಾಡ್ತಾರೆ. ಕೇಳಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅನಂತ್ ಅವ್ರು ಹೇಳಿದಂತೆ ನಮ್ಮ ಸಂಘದ ಸದಸ್ಯತ್ವ ಬಗ್ಗೆ ಒಂದೆರಡು ಮಾತು. ಸೊ ಅನಂತ್ ಅವ್ರು ಹೇಳಿದಂತೆ ನಾವೀಗ ತುಂಬಾ ಕಾರ್ಯಕ್ರಮಗಳು ನಡೆಸಬೇಕಾಗಿದೆ. ಮತ್ತೆ ಈ ಕಾರ್ಯಕ್ರಮಗಳ ಖರ್ಚು ವೆಚ್ಚಗಳು, ಹಣದುಬ್ಬರ, ಇನ್ಫ್ಲೇಷನ್ ಎಲ್ಲ ಕನ್ಸಿಡರ್ ಮಾಡಿಕೊಂಡು ಈ ಸಾಲಿನಿಂದ, ಅಂದರೆ ಈ ಏಪ್ರಿಲ್, ನಮ್ಮ ವಾರ್ಷಿಕ ಶುರುವಾಗೋದು ಏಪ್ರಿಲ್ ಇಂದ, ಯುಗಾದಿಯಿಂದ. ಸೊ ಈ ಯುಗಾದಿಯಿಂದ ನಮ್ಮ ಮೆಂಬರ್ಶಿಪ್, ಆನ್ಯುವಲ್ ಮೆಂಬರ್ಶಿಪ್ ಅನ್ನು $100 ಹೆಚ್ಚಿಸಲು ನಮ್ಮ ಸಂಘ ನಿರ್ಧರಿಸಿದೆ. ನಮ್ಮ ಟ್ರೆಜರರ್ಸ್, ಟ್ರಸ್ಟೀಸು ಮತ್ತೆ ನಮ್ಮ ಎಲ್ಲ ಡೈರೆಕ್ಟರ್ಸ್ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಇದು ಒಂದು ಮೊತ್ತವನ್ನು ಇನ್ಕ್ರೀಸ್ ಮಾಡಲು ನಿರ್ಧರಿಸಿದ್ವಿ. ಸೊ ದಯವಿಟ್ಟು ಎಲ್ಲರೂ ತಮ್ಮ ಮೆಂಬರ್ಶಿಪ್ ಅನ್ನು ರಿನ್ಯೂ ಮಾಡ್ಕೋಬೇಕು. ಮತ್ತೆ ಅನಂತ್ ಅವ್ರು ಹೇಳಿದಂತೆ ನೀವು ಎಲ್ಲ ನಿಮ್ಮ ಗೊತ್ತಿರೋರ್ಗೆ ಎಲ್ಲರೂ ಕರೆಸ್ಕೊಂಡು ನಮ್ಮ ಮೆಂಬರ್ಶಿಪ್ ಡ್ರೈವ್ ನ ಇನ್ಕ್ರೀಸ್ ಮಾಡಿ. ಇದೇ ನಮ್ಮ ಸಂಘ ನಡೆಸೋಕೆ ಇರೋ ಆಧಾರ. ಸೊ ಅದಕ್ಕೆ ಎಲ್ಲರೂ ದಯವಿಟ್ಟು ತಮ್ಮ ಮೆಂಬರ್ಶಿಪ್ ಅನ್ನು ರಿನ್ಯೂ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್, ಈ ವರ್ಷದಿಂದ ನಮ್ಮ ಮೆಂಬರ್ಶಿಪ್, ಆನ್ಯುವಲ್ ಮೆಂಬರ್ಶಿಪ್ ಈಸ್ $100. ಅಂಡ್ ಒನ್ ಮೋರ್ ಥಿಂಗ್, ಸೊ ಇವಾಗ ಅನಂತ ಹೇಳಿದಂತೆ ನಮ್ಮ ಮುಂದಿನ ಕೆಲವು ಕಾರ್ಯಕ್ರಮಗಳಲ್ಲಿ ಕ್ರಿಕೆಟ್ ಒಂದು. ಸೊ ಈ ಕ್ರಿಕೆಟ್ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಎದುರು ನೋಡ್ತಿರೋಂತೆ ಮಾರ್ಚ್ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ನಡೆಸಲು ನಿರ್ಧಾರ ಮಾಡ್ತಾ ಇದ್ದೀವಿ. ಸೊ ಕೆಲವೊಂದು ಡೀಟೇಲ್ಸ್ ನ ಆದಷ್ಟು ಬೇಗ ಕಳಿಸ್ತೀವಿ. ಧನ್ಯವಾದಗಳು. ಈಗ ಅರವಿಂದ್ ಅವ್ರು ಮಾತಾಡ್ತಾರೆ. ಅರವಿಂದ್ ಅವರೇ, ಸ್ವಲ್ಪ ನೀವು ಮ್ಯೂಟ್ ಅಲ್ಲಿ ಇದ್ದೀರಾ, ಸ್ವಲ್ಪ ಮಾತು ಕೇಳಿಸ್ತಾ ಇಲ್ಲ. ಪ್ಲೀಸ್ ಅನ್ಮ್ಯೂಟ್. ಥ್ಯಾಂಕ್ ಯು. ಕ್ಷಮಿಸಿ. ಮತ್ತೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿಯ ಶುಭಾಶಯಗಳು. ನಾವು ಈ ವರ್ಷ ತುಂಬಾ ವರ್ಷದ ನಂತರ ಎಲ್ಲರೂ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಏನಕ್ಕೆ ಆಡಿಸ್ಬಾರ್ದು ಅಂತ ಕೇಳ್ಕೊಂಡಿದ್ದಕ್ಕೆ ನಾವು ಈ ಸಲ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ನ ಇಟ್ಕೊಂಡಿದ್ದೀವಿ. ಫೆಬ್ರವರಿ 10ನೇ ತಾರೀಕು ಎಲ್ಲರಿಗೂ ಫ್ಲೈಯರ್ ಕಳಿಸಿದ್ದೀವಿ. ಅದು ಒಬ್ಬರಿಗೆ ರಿಜಿಸ್ಟ್ರೇಷನ್ ಎಂಟ್ರಿ ಈಸ್ $10 ಪರ್ ಪರ್ಸನ್. ಸೊ ನಾವೆಲ್ಲ ಎಂಟ್ರೀಸ್ಗಳನ್ನು ನಾವು ಬರ್ತಾ ಇದೆ. ಆ ಎಂಟ್ರೀಸ್ಗಳನ್ನೆಲ್ಲ ನಾವೆಲ್ಲ ಒಂದು ವಾಟ್ಸ್ಆ್ಯಪ್ ಗ್ರೂಪ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ರೂಲ್ಸು, ಗೈಡ್ಲೈನ್ಸ್ ಎಲ್ಲದನ್ನು ಅಪ್ಡೇಟ್ ಮಾಡಿ ಮತ್ತೆ ನಾವು ಅದರದ್ದು ಡೀಟೇಲ್ಸ್ನ ಮತ್ತೆ ತಿಳಿಸ್ತೀವಿ, ಯಾವತ್ತು ಹೇಗೆ ನಡೆಯಲಿದೆ ಅನ್ನೋದೆಲ್ಲ. ಇವಾಗ ಸದ್ಯಕ್ಕೆ ನಾವು ವೆನ್ಯೂನ ನಾವು ಇನ್ನೂ ಯೋಚನೆ ಮಾಡ್ತಾ ಇದೀವಿ. ಎಲ್ಲಾದರೂ ಒಂದು ರಿಕ್ರಿಯೇಷನಲ್ ಸೆಂಟರ್ ಅಲ್ಲಿ ತುಂಬಾ ಟೇಬಲ್ಸ್ ಇರೋದು, ನಾಮಿನಲ್ ಫೀ ಇರೋ ಅಂತ ಒಂದು ಜಾಗದಲ್ಲಿ ಎಲ್ಲರೂ ಒಕ್ಕೂಡಿ ಆಡೋ ಒಂದು ಪ್ಲೇಸ್ ಅನ್ನು ಹುಡುಕ್ತಾ ಇದೀವಿ. ಸಿಕ್ಕಿದ್ರೆ ಅಲ್ಲ ಆಡೋಣ ಅಂತ. ಅದರದ್ದು ನಾವು ಮಾಹಿತಿನ ಕಳಿಸ್ತೀನಿ. ಇಲ್ಲ ಅಂದ್ರೆ ನನಗೆ ಸದ್ಯಕ್ಕೆ ಶಿವ ಸುಬ್ರಹ್ಮಣ್ಯ ಮತ್ತೆ ಜಗದೀಶ್ ಗುಂಡ್ರಳ್ಳಿ ಹಾಗೂ ಪವನ್ ಜಾನಕಿರಾಮ್ ಅವರು ಮುಂದೆ ಬಂದು ಅವರು ತಮ್ಮ ಮನೆಯಲ್ಲಿ ಇರೋ ಟೇಬಲ್ ಟೆನ್ನಿಸ್ನ ಆಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು. ಹಾಗೂ ಯಾವುದು ಸಿಕ್ಲಿಲ್ಲ ಅಂದ್ರೆ ಮಾತ್ರ ಅದು ದಟ್ ಈಸ್ ದ ಪ್ಲಾನ್. ವಿ ಹ್ಯಾವ್ ಟು ಪ್ಲೇ ಇನ್ ದೇರ್ ಗೇಮ್ಸ್. ಹೇಗೆ ನಡೆಯಲಿದೆ ಅವತ್ತು ಟೈಮಿಂಗ್ಸು ಎಲ್ಲದನ್ನು ಮುಂದೆ ನಾವು ಮುಂಬರುವ ದಿನಗಳಲ್ಲಿ ತಿಳಿಸ್ತೀವಿ. ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್, ನಾನು ಮಹೇಶ್. ಸದ್ಯಕ್ಕೆ ಆಚೆ ಇದ್ದೀನಿ. ಸೊ ಐಲ್ ಜಸ್ಟ್ ಕಾಲ್ ಇನ್, ಕ್ಯಾಮ್ರಾ ಆನ್ ಇರಲ್ಲ. ಸೊ ಅನಂತ್ ಹೇಳ್ದಂಗೆ ಈಗ ಗೇಮ್ಸ್ ಆಯ್ತು, ಈಗ ಲೆಟ್ಸ್ ಗೋ ಟು ಡ್ರಾಮಾ. ಪ್ರತಿ ವರ್ಷದಂತೆ ಈ ಸತಿನೂ ನಾಟಕೋತ್ಸವ ನಡೆಸ್ತಾ ಇದ್ದೀವಿ. March 16th ಸ್ಯಾಟರ್ಡೇ, ಹೊಸ ವೆನ್ಯೂ ಕೆನಡಿ ಪರ್ಫಾರ್ಮೆನ್ಸ್ ಆರ್ಟ್ ಸೆಂಟರ್ ಅಂತ ಲಪಾಮಲ್ಲಿದೆ. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಈ ಕ್ಯಾಬ್ರಿಯೋ ಸೆಂಟರ್ ಗಿಂತ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬನ್ನಿ. ಎಲ್ಲ ರೀಜನ್ಸ್ ಇಂದಾನು 4 ಟೀಮ್ ಸೆಲೆಕ್ಟ್ ಆಗಿದೆ, ಒಂದೊಂದು ರೀಜನ್ ಇಂದಾನು.
ಆಯ್ತಾ. I'm sure teams are working very hard practicing it. Ideas ತುಂಬಾ ಚೆನ್ನಾಗಿದೆ, ಸ್ಕ್ರಿಪ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡಿದೀವಿ. ದ ಜಡ್ಜಸ್, 3 ಜನ ಜಡ್ಜಸ್ ರೆಡಿ ಇದ್ದಾರೆ. They're working through the criteria. So save the date, March 16th, Saturday in Kennedy Performance Center, La Palma. Kandita Bani. This is a very special event for KCA throughout the year. See you there. Next year, Anand. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷ ಹಾಗೂ ಸಂಕ್ರಾಂತಿಯ ಶುಭಾಶಯಗಳು. ಈ ಯೂತ್ ಕಮಿಟಿ ಪರವಾಗಿ ನಾನು ಈ ವರ್ಷದ 2024 2024 ಇಡೀ ವರ್ಷದ ಪ್ರೋಗ್ರಾಮ್ಸ್ ಬಗ್ಗೆ ನಾನು ಹೇಳಬೇಕು ಅಂತಿದ್ದೀನಿ. ಸೊ ಈ ಸತಿ ವಿ ಆರ್ ವೆರಿ ಹ್ಯಾಪಿ. ನಮಗೆ ತುಂಬಾ ಹೆಮ್ಮೆ ಇದೆ. ಈ ಸತಿ ಯೂತ್ ಕಮಿಟಿ ಬೋರ್ಡ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ಮಕ್ಕಳು ತುಂಬಾ ಐಡಿಯಾಸ್ ತಗೊಂಡು ಬಂದಿದ್ದಾರೆ. ಎಲ್ಲ ಡಿಫ್ರೆಂಟ್ ವರ್ಕ್ಶಾಪ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಇದು ಆಕ್ಟಿವಿಟೀಸ್ ಎಲ್ಲಾನು ಎಲ್ಲ ಫೀಲ್ಡಲ್ಲೂ ಆಕ್ಟಿವಿಟೀಸ್ ಮತ್ತೆ ವರ್ಕ್ಶಾಪ್ಸ್ನ ನಾವು ಹಮ್ಮಿಕೊಂಡಿದ್ದೀವಿ ಈ ವರ್ಷ. ಸೊ ನಾನು ಎಲ್ಲ ಪೋಷಕರಿಗೆ, ನಮ್ಮ ಎಲ್ಲ ಸದಸ್ಯರಿಗೆ, KCA ಸದಸ್ಯರಿಗೆ ಒಂದು ಕೇಳ್ಕೊಳ್ಳೋದೇನು ಅಂದರೆ, ಮಕ್ಕಳನ್ನ ದಯವಿಟ್ಟು ಎನ್ಕರೇಜ್ ಮಾಡಿ. ಎಲ್ಲ ಪ್ರೋಗ್ರಾಮ್ಸ್ ಅಲ್ಲೂ ಅವ್ರಿಗೆ ಎಂಕರೇಜ್ ಮಾಡಿ. ಪಾರ್ಟಿಸಿಪೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇವಾಗ ನಮ್ಮ KCA ಪ್ರೆಸಿಡೆಂಟ್ ಮಯಾಂಕ್ ರಾವ್ ಅವನು ಈ ವರ್ಷದ ಎಲ್ಲ ಪ್ರೋಗ್ರಾಮ್ಸ್ ಬಗ್ಗೆ ಅವನು ತಿಳಿಸ್ಕೊಡ್ತಾನೆ. ಮಯಾಂಕ್, you're on mute, ಪುಟ. ಸಾರಿ ಅಬೌಟ್ ದಟ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಯಾಂಕ್ ರಾವ್. ನಾನು ಈ ಸಲ ಯೂತ್ ಕಮಿಟಿದು ಪ್ರೆಸಿಡೆಂಟ್ ಎಲೆಕ್ಟ್ ಆಗಿದ್ದೇನೆ. ಹೊಸ ಹೊಟ್ಟು ಹಬ್ಬದ ಶುಭಾಶಯಗಳು. ಸೊ ನಮ್ದು ಲಾಸ್ಟ್ ಮೀಟಿಂಗ್ ಅಲ್ಲಿ ಎಂತಾಯ್ತಂದ್ರೆ, ನಮ್ಮ ಹತ್ರ ಎಲ್ಲ ಇದು ಐಡಿಯಾಸ್ ಇತ್ತು, ಹೇಗೆ ಇವೆಂಟ್ಸ್ ನಡೆಸ್ಬೇಕಂತ, ಇದು ಇವೆಂಟ್ಸ್ ಹೇಗಿರ್ಬೇಕಂತ. ಹಾಗೆ ನಾವು ಲಿಸ್ಟ್ ಬರ್ಕೊಂಡು ಅದನ್ನು ಪವರ್ ಪಾಯಿಂಟ್ ಅಲ್ಲಿ ಮಾಡಿ ಈಗ ನಾವು ನಾನು ಪ್ರೆಸೆಂಟ್ ಮಾಡ್ತೇನೆ. ಸೊ So this is from our KCA Youth Committee 2024 team, the list of KCA Youth Committee events that we want to do in 2024. So one of the ideas was Vanam Maha. It was introduced by our youth committee advisor Sushmanti, and so the Vanam Maha, this event will be organized for the Ugadi Day, and each participating member will plant seeds on the day of this event and grow it in their backyards until the day of Ugadi. And on Ugadi Day, youth committee will sell the saplings as a fundraiser for charity. And the date will be February 3rd, 2024. So please mark your calendars for that date. And it's sort of like a potting event. And the reason why we wanted to do this particular event is we want to encourage the youth to take care of nature while celebrating this special occasion of Ugadi. Our next thing is we'll be doing a workshop day. So we'll hold 2 workshops. One will be a cricket workshop, which will involve academy level cricket coaching, and it'll guarantee an amazing experience for beginners of the sport. And then we'll also have a dance workshop, which will teach 2 3-minute choreographies taught by experienced youth dancers. These youth dancers have been learning for 5-6 years now. And we'll also have charity events that will be hosted by our charity coordinators, Samana Nadig and Sriram Vijendra. And this event will take place somewhere in March.
So why we want to do this workshop day is we want to introduce the youth to new hobbies and build more interest for them for these different topics. So this year for Natakotsava, the youth committee will be hosting the art and essay competition. Mark your calendars. Natakotsava is March 16th of 2024. And our youth committee will be hosting the art, essay, and poem competitions. The poem and essay competitions will continue in the same manner as every KCA event, but the art competitions will be hosted live during Natakotsava because we want to engage the kids during that event, and we want them to, we want to capture their artistic and writing skills to grow their passions for writing poems, writing essays, or a drawing or painting. And we want to capture those skills and grow their passions. So that's why we'll be hosting it live for during the day of Natakotsava. Okay, now let's get to the other ideas, our workshop ideas. This is one of our workshop ideas that we wanted to do. It's a Yakshagana workshop. So Yakshagana is a traditional theater form involving dance, drama, and it was developed in Dakshina Kannada, Udupi, Uttar Kannada, Shimoga, and the western parts of Chikmagalur districts. And there are two types of Yakshagana, Badagutittu and Tenkutittu. Badagutittu is from northern Karnataka. You'll see more of when you go to northern Karnataka, and when let's say you go to a Yakshagana show, you'll see the style of Badagutittu. Then if you go to southern Karnataka, let's say Mangalore, Kasaragod, etc., or southern Karnataka over there, you'll see styles of Tenkutittu. So the above picture right here with the Dodda Kirita untalwa, that will be Badagutittu, and the one below is Tenkutittu. So we want to encourage and teach the youth to embrace the rich culture and heritage of Karnataka start by teaching them this wonderful theater form. We've also wanted to do a yoga workshop. So yoga, as you all may know, yoga is the practice that connects the body, breathing, and mind. It uses physical postures, breathing exercises, and meditation to improve overall health. And Maharshi Patanjali was the first yogi to practice yoga and understand the health benefits of the practice. So we call him the father of yoga. So why we want to teach this to the kids is yoga is a way for people to calm their mind in times of mental toughness. If you're stressed with schoolwork, if you're stressed with all your activities, if you're just having some mental toughness in your day or in your life, you can use this practice just to calm yourself down. So we want to teach the youth this crucial practice so they can understand the health benefits from it and how calm your mind can be. Okay, so this is mainly in high school, but we want to bring it to the youth as well. It's Model United Nations. I don't know if everyone is familiar with that term or with that form of debate, but what Model United Nations is basically a form of debate and speech and debate where it's basically a mock of the United Nations or a simulation of the United Nations. And there will be numerous committees, and students or participating members will represent different countries in that committee. So there will be certain committees, and there will be problems in that committee, and these different kids or participating members will have to address the problem and solve the issue and make a solution. So I'll give you an example. Let's say the committee is WHO, the World Health Organization. And let's say a kid, a student, a high school student is India. There'll be other students that'll be, America, Russia, Brazil, Mexico, etc. There'll be other kids from other schools that will, or from other schools or from other places that will participate in the competition. So what will happen is they'll each state their policies of their country, state what's going on in their country, how
their country has addressed the problem, and they'll make solutions that they can come to an agreement with. So why we want to teach this to the KCA youth is because it involves debate, cooperation, and humility. So we also want them to know the issues the globe faces today. This specific event, I'll shout him out. It was brought up by Tanav Gopalakrishna. He's our youth committee secretary. It's a Karnataka cooking competition that he wanted to host. So many regions in Karnataka have different lifestyles. They have different cultures. They have different ways of doing. They have different ways of living. They have different ways of speaking the Kannada language too. You have different ways. You have Mangalore Kannada, you have Bangalore Kannada, etc. So in that way, for that reason, there are different ways of cooking per region, or there are different specialties that each region has. So what we wanted to do is we wanted to be creative with that, with that topic, and we want to form different teams from different regions of Karnataka to face off in a cooking contest. And we're open to expanding it to an event of Karnataka Cultural Day, where we can, express the numerous ways of living, or numerous cultures that are showcased all around Karnataka and in every region of Karnataka, and want to, host this competition as one of the events. So while we want to inform not just the youth, but everyone about the beauty of the different regions of Karnataka, but in an entertaining manner. This was actually brought up 2 meetings ago. I believe it was the December meeting, where we discussed about having an all-age sports meet. So there'll be different sports hosted for different age groups. So there'll be an age group doing one sport, and then after that, and the next age group will do another sport, and then finally the last age group will do one more sport. So it's more fair and competitive, because they'll be competing with one another, and they'll be of the same age. So and this was also an event to consider during the KCA Picnic Day, and we want to involve everyone in fun activities, and while simultaneously keeping them healthy and fit. So we had the entertaining. We made the list, and we found that most of our ideas were kind of in the entertaining manner. They were more fun activities to watch, just to showcase the hobbies or passions of different people in KCA, and different different people in the youth, different children. So now we wanted to go on the education side of it, and we wanted to host seminars. So these seminars will be hosted by college students, and we formed a plethora of seminar topics, including medical, government and law, trendy topics, political science, business and finance, and also IT. And we want to educate the youth on numerous modern topics so that they get inspired to follow the same passion in the near future. All right. Thanks for listening to the Yellarigu Dhanyavadagalu for taking your time to listen to the presentation and listen to what our youth committee has to offer for this year of 2024. If you guys have any questions, you can contact the numbers showcased on the screen right now. So my number is there, and both the youth committee advisors' numbers are there too. And we also have our email, which is kcayouthcommittee2024@gmail.com. Dhanyavadagalu. That was a fantastic slideshow, Mayank. So ನಮ್ಮ president has proved himself. ಎಷ್ಟು ಚೆನ್ನಾಗಿ ಎಲ್ಲ ಪ್ರೋಗ್ರಾಮ್ ಫಾರ್ ದ ಹೋಲ್ 2024ಗೆ ಎಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಟ. ಥ್ಯಾಂಕ್ ಯು ಸೋ ಮಚ್ ಮಯಾಂಕ್ ಫಾರ್ ಆಲ್ ಯುವರ್ ಹಾರ್ಡ್ ವರ್ಕ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು ಮಕ್ಕಳು, ಬರೀ ಇದೆಲ್ಲಾನು ಮಕ್ಕಳಿಗೋಸ್ಕರ ಮಾಡಿರೋಂಥ ವರ್ಕ್ಶಾಪ್ ಆಗಿರ್ಬೋದು, ಆಕ್ಟಿವಿಟೀಸ್ ಆಗಿರ್ಬೋದು. ಸೊ ನಾವು
ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ, ಅಂದ್ರೆ ಎಜುಕೇಶನ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆಮೇಲೆ ಕಲ್ಚರ್ನು ನಾವು ಅದನ್ನು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಕಲ್ಚರಲ್ ಆಕ್ಟಿವಿಟೀಸು ಈ ಮಕ್ಳ ಹತ್ರ ಮಾಡಿಸ್ಬೇಕು. ಆಮೇಲೆ ಸ್ಪೋರ್ಟ್ಸ್ ಡೇ, ನಾವು ಚಿಕ್ಕ ಮಕ್ಳಿದ್ದಾಗ ಸ್ಪೋರ್ಟ್ಸ್ ಡೇ ಎಷ್ಟು ಫನ್ ಆಗಿರ್ತಿತ್ತು. ಸೊ ವಿ ವಾಂಟ್ ಟು ಬ್ರಿಂಗ್ ದ ಸೇಮ್ ಎಕ್ಸ್ಪೀರಿಯನ್ಸ್ ಫಾರ್ ಅವರ್ KCA ಕಿಡ್ಸ್, ಮಕ್ಕಳಿಗೋಸ್ಕರ, ಯೂತ್ ಪ್ಲಸ್ ಇವನ್ ದ ಸ್ಮಾಲರ್ ಕಿಡ್ಸ್ ಆಸ್ ವೆಲ್. ಸೊ ತುಂಬಾ ಐಡಿಯಾಸ್, ಈ ಮಕ್ಕಳು ತುಂಬಾ ಐಡಿಯಾಸ್ ತಗೊಂಡು ಬಂದಿದ್ದಾರೆ. ಅಂಡ್ ವಿ ರಿಯಲಿ ವಾಂಟ್ ಟು ಸಪೋರ್ಟ್. ಅಂಡ್ ನಾವು KCA ಪರವಾಗಿ ನಮ್ಮ ಎಲ್ಲ ಸದಸ್ಯರಿಗೂ ದಯವಿಟ್ಟು ಕೇಳ್ಕೊಳ್ಳೋದು, ಸಪೋರ್ಟ್ ಮಾಡಿ ಈ ವರ್ಕ್ಶಾಪ್ ಆಗಿರ್ಬೋದು, ಆಕ್ಟಿವಿಟೀಸ್ಗಾಗಿರ್ಬೋದು. ಅಂಡ್ ಮಕ್ಕಳನ್ನ ದಯವಿಟ್ಟು ಎನ್ಕರೇಜ್ ಮಾಡಿ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಸೊ ಅದನ್ನ ಹೇಳ್ತಾ, ಈ ಯೂತ್ ಕಮಿಟಿ ಪ್ರೋಗ್ರಾಮ್ಸ್ಗೆಲ್ಲ ಪ್ಲೀಸ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಎಲ್ಲ ಡೀಟೇಲ್ಸು, ಇನ್ಫಾರ್ಮೇಶನ್ ಎಲ್ಲಾನು ನಮ್ಮ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ನಾವು ಕಳಿಸ್ತೀವಿ. ಸೊ ಏನಾದರೂ ಕ್ವೆಶನ್ಸ್ ಇದ್ರೆ ಯು ಕ್ಯಾನ್ ರೀಚ್ ಔಟ್ ಟು ಮಯಾಂಕ್. ಆಮೇಲೆ ನಾವು ನಂಬರ್ಸ್ ಎಲ್ಲ ಶೇರ್ ಮಾಡ್ತೀವಿ ಗ್ರೂಪ್ಸ್ ಅಲ್ಲಿ. ಸೊ ಯು ಕ್ಯಾನ್ ರೀಚ್ ಔಟ್ ಟು ಮಯಾಂಕ್, ಯು ಕ್ಯಾನ್ ರೀಚ್ ಔಟ್ ಟು ವಿಪುಲ್ ಆರ್ ಮೀ. ಏನೇ ಇನ್ಫಾರ್ಮೇಶನ್, ಎನಿ ಎನ್ಕ್ವೈರೀಸ್, ಯು ಕ್ಯಾನ್ ಆಲ್ವೇಸ್ ರೀಚ್ ಔಟ್. ಸೊ ಥ್ಯಾಂಕ್ ಯು. ಇವಾಗ ಆನ್ ಟು ಅನಂತ್ ಅವರು. ನಮಸ್ಕಾರ. ಸೊ ವೆರಿ ಇಂಪ್ರೆಸಿವ್ ಯೂತ್ ಕಮಿಟಿ. ನಮ್ಮ ಯೂತ್ ಕಮಿಟಿ ಪ್ರೆಸಿಡೆಂಟ್ ಹ್ಯಾಡ್ ಲಾಟ್ ಆಫ್ ಪ್ರೋಗ್ರಾಮ್ಸ್. ಈವನ್ ನಾವು ದೊಡ್ಡವರು ಆ ಪ್ರೋಗ್ರಾಮ್ ನೋಡುವ, ಸಮಥಿಂಗ್ ವಿ ಶುಡ್ ಆಲ್ಸೋ ಲರ್ನ್ ಫ್ರಮ್ ಇಟ್, ಅಂಡ್ ಸಮಥಿಂಗ್ ವಿ ಶುಡ್ ಆಲ್ಸೋ ಹ್ಯಾವ್ ದ್ಯಾಟ್. ಸೊ ಐ ಆಮ್ ವೆರಿ ಇಂಪ್ರೆಸ್ಡ್. ನಮ್ಮ ಯೂತ್ ಕಮಿಟಿ ಇಸ್ ಡೂಯಿಂಗ್ ಎ ಫಂಟಾಸ್ಟಿಕ್ ಜಾಬ್ ಅಂಡ್ ವಿತ್ ದ ಯೂತ್ ಕಮಿಟಿ ಕೋಆರ್ಡಿನೇಟರ್. ಬಟ್ ನಾನ್ ಜಸ್ಟ್ ಬಂದಿರೋದು ಒಂದೇ ಒಂದು ಮಿಸ್ ಆಗೋಯ್ತು. ಈ ಒಂದು ಇನ್ಫಾರ್ಮೇಶನ್ ಏನಂದ್ರೆ, ಲೈಫ್ ಮೆಂಬರ್ಶಿಪ್ ಅವ್ರದ್ದು ಕೂಡ ವಿ ಹ್ಯಾವ್ ಇನ್ಕ್ರೀಸ್. ಮೆಂಬರ್ಶಿಪ್ ಹ್ಯಾಸ್ ಇನ್ಕ್ರೀಸ್. ಅಂದ್ರೆ $25 ಅವರು ಕೊಡ್ತಾ ಇದ್ರು, ಅದು $50 ಆಗಿದೆ. ಸೊ ಅದನ್ನ ನಾನು ತಿಳ್ಸಕ್ಕಂತ. ಮತ್ತೆ ಇನ್ನೊಂದು, ಕರ್ನಾಟಕ ಕಲ್ಚರಲ್ ಅವೇರ್ನೆಸ್ ಅವಾರ್ಡ್ ಪ್ರತಿ ವರ್ಷ ನಾವು ನಡೆಸ್ತೀವಿ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ. ಸೊ ವಿ ಆರ್ ಆಲ್ಸೋ ಡೂಯಿಂಗ್ ದ್ಯಾಟ್. ಅದರ ಡೀಟೇಲ್ಸ್ ಸವಿತಾ ಅವರು ನಮ್ಮ ಇದೇ ತಿಂಗಳಲ್ಲಿ ಕಳಿಸ್ತಾರೆ. So high school students can participate, and there is a rolling shield and all that. Now ನಾಟಕೋತ್ಸವ ಟೈಮ್ ಅಲ್ಲಿ ನಾವು ಅವರನ್ನ ರೆಕಗ್ನೈಸ್ ಮಾಡ್ತೀವಿ. ಸೊ ವಿ ಆರ್ ಡೂಯಿಂಗ್ ದಟ್. ಹೇಳಿ ಸುಷ್ಮಾ ಅವರಿಗೆ ಕೊಡ್ತೇನೆ. ಧನ್ಯವಾದಗಳು. ಸೊ ಈ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಸೊ KCA ಪರವಾಗಿ, ನಮ್ಮ ಎಲ್ಲ KCA ತಂಡದ ಪರವಾಗಿ, ನಮ್ಮ ಎಲ್ಲ ವೀಕ್ಷಕರಿಗೆ, ನಮ್ಮ ಎಲ್ಲ KCA ಸದಸ್ಯರಿಗೆ ಧನ್ಯವಾದಗಳು ಹೇಳ್ತಾ, ವೆರಿ ಸೂನ್ ನಾವೆಲ್ಲರೂ ಮೀಟ್ ಆಗೋಣ ನೆಕ್ಸ್ಟ್ ಈವೆಂಟ್ಸ್ ಅಲ್ಲಿ. ವಿಲ್ ಸಿ ಯು ಇನ್ ದ ಈವೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಪೇಷನ್ಸ್ ಆಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ, KCA ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿರೋ ಕಾರ್ಯಕ್ರಮಗಳನ್ನೆಲ್ಲ ನೀವು ಕೇಳಿದ್ರಿ, ನೋಡಿದ್ರಿ ಅಂತ ಭಾವಿಸ್ತಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು.